ಗುಡ್ ಮಾರ್ನಿಂಗ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶಾಲಕ್ ಡೇ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲ ಆರಾಮಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹೇ ಗೈಸ್, ಈಗ ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ. ಅಂದರೆ ನಾವು ಹೋಗ್ತಾ ಇಲ್ಲ, ನಾನು ಹೋಗ್ತಿರೋದು. ಅದಕ್ಕಿಂತ ಮುಂಚೆ ಸುವಾಂಚ್ ಇಲ್ಲಿದ್ದಾನೆ, ಅವನಿಗೆ ಗುಡ್ ಮಾರ್ನಿಂಗ್ ಹೇಳಿ. ಹಾಯ್ ಸುವಾಂಚ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಮಧ್ಯಾಹ್ನ ಆಗ್ತದೆ. ಗುಡ್ ಆಫ್ಟರ್ನೂನ್ ಸುವಾಂಚ್, ಗುಡ್ ಆಫ್ಟರ್ನೂನ್. ಟೆಲ್ ಹೇಗಿದ್ದೀರಿ ಎಲ್ಲ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ನಾನು ಚೆನ್ನಾಗಿದ್ದೀನಿ. ಓಕೆ ಗೈಸ್, ಟಾಪಿಕ್ ಬಂದ್ಬಿಡ್ತೀನಿ. ನಮ್ಮ ಹೆಂಡ್ತಿನ ಇದ್ದಾರೆ, ಅವ್ರನ್ನ ವೇಟ್ ಮಾಡಿಸಿ. ಹಾಯ್ ಪ್ರೀ. ಹಾಯ್. ಚೆನ್ನಾಗಿದೆಯಾ? ಯಾಕೆ ಇಷ್ಟೊಂದು ನಗು, ನಾಚಿಕೆ? ಹೇಳು, ಪರವಾಗಿಲ್ಲ, ಹೇಳೇ. ಓಕೆ ಗೈಸ್, ಬನ್ನಿ ಡೈರೆಕ್ಟಾಗಿ ಪಾಯಿಂಟಿಗೆ ಬಂದುಬಿಡ್ತೀನಿ. ನಾನು ಈಗ ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗಬೇಕು, ತುಂಬ ಇಷ್ಟಪಟ್ಟು ಹೋಗುವಂಥ ಜಾಗ. ತುಂಬ ಜನರಿಗೆ ಇಲ್ಲಿ ಹೋಗಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದಾರೆ. ನನಗೆ ಮಾತುಗಳೇ ಬರ್ತಿಲ್ಲ, ಏನಿದೆ, ಯಾಕಂದ್ರೆ ಎಕ್ಸೈಟ್ಮೆಂಟು ಇದೆ, ಟೈಮ್ ಆಗ್ತಿದೆ. ಒಂದು 4-5 hours ಒಂದು ಫ್ಲೈಟ್ ಇದೆ. ಸೊ ನಾನು ಹೋಗ್ತಿರೋದು ಪ್ರಯಾಗ್ರಾಜ್ಗೆ, ಮಹಾಕುಂಭ ಮೇಳ, ಅದಕ್ಕೆ ಹೋಗ್ತಾ ಇದ್ದೀನಿ. ರೀಚ್ ಆದ್ವಿ ಸಂಗಮಕ್ಕೆ. ವೆರಿ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಟು ಗಾಡ್. ಒಂದು ಆಪರ್ಚುನಿಟಿ ಸಿಕ್ತು ನನಗೆ ಹೋಗೋದಕ್ಕೆ. ಫ್ಯಾಮಿಲಿ ಕರ್ಕೊಂಡು ಹೋಗೋಕೆ ಆಗ್ತಿಲ್ಲ, ಬಿಕಾಸ್ ಅಲ್ಲಿ ಇದೆಯಲ್ಲ, ಕ್ರೌಡ್ ಇದೆಯಲ್ಲ, ಗೊತ್ತಲ್ವ ನಿಮಗೆ, ಆ್ಯಂಡ್ ಮಗು ಇದೆ. ಸೊ ಲಿಟಲ್ ಸ್ಕೇರ್ಡ್. ಸೊ ಆದರೆ ನನ್ನ ಜೊತೆ ನನ್ನ ಅಕ್ಕನ ಮಗ ಬರ್ತಿದ್ದಾನೆ. ಅಮ್ಮ ಅಕ್ಕ ಯಾರಿದ್ದಾರೆ, ನಮ್ಮ ಅಕ್ಕ ಅವ್ರ ಮಗ ವಿಶೇಷ್ ಬರ್ತಿದ್ದಾರೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಆಯಿತು. ಸೊ 2-3 ಡೇಸಲ್ಲೆಲ್ಲ ಡಿಸೈಡ್ ಮಾಡಿ ನಾನು ಹೋಗಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡ್ತಾಯಿದ್ದೆ, ಹೆಂಗೆ ಹೋಗಲಿ ಅಂತ. ಬಿಕಾಸ್ ದ ಟಿಕೆಟ್ಸ್ ರೇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಇದೆಲ್ಲ ಕತೆ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಈಗ ವಿಶೇಷ್ ಬರ್ತಾನೆ ಸ್ವಲ್ಪ ಹೊತ್ತಲ್ಲೇ. ನಾನು ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಮಾಡ್ತಾಯಿದ್ದೆ, ಸೊ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. Packing he is doing since morning. He is going for 2 days. ಎಲ್ಲ ರೆಡಿ ಇದೆ. ಬ್ಯಾಕ್ ಪ್ಯಾಕ್ ತೊಗೊತಾ ಇದ್ದೀನಿ, ಬಿಕಾಸ್ ಬ್ಯಾಕ್ ಪ್ಯಾಕ್ ಇಸ್ ಸೇಫರ್. ಹೇಳ್ತಾರಿಲ್ಲ ಲೈಟಾಗಿ ಕ್ಯಾರಿ ಮಾಡಿ ಅಂತ. ನನ್ನ ಲೈಟ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ತುಂಬಿಸ್ತಾ ಇದ್ದೀನಿ. ನಾನು ಹೋಗ್ತಿರೋದು 2 ದಿವಸಕ್ಕೆ ಮಾತ್ರ. ಅಂದರೆ ವಯ ಹೋಗ್ತಾ ಇದ್ದೀನಿ, ಯಾಕಂದರೆ ಡೈರೆಕ್ಟ್ ಫ್ಲೈಟ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಆಮೇಲೆ ಅಲ್ಲಿಂದ ಟ್ರೈನ್ ತೊಗೊಳೋದು ಎಲ್ಲ ಆಪ್ಷನ್ಸ್ ಟ್ರೈ ಮಾಡಿಬಿಟ್ಟೆ. ಬುಕ್ ಕೂಡ ಮಾಡಿದ್ದೆ, ಕ್ಯಾನ್ಸಲ್ ಮಾಡಿದೆ, ಏನೇನೋ ಮಾಡಿದೆ, ಸರ್ಕಸ್ ಮಾಡಿದೆ. ಬಟ್ ಲಕ್ಕಿಲಿ ನಮಗೊಂದು ಕನೆಕ್ಟಿಂಗ್ ಫ್ಲೈಟ್ ಎಲ್ಲ ಸಿಕ್ತು. ಸೊ ಒಳ್ಳೆ ಪ್ರೈಸ್ಗೆ ಸಿಕ್ತು ನನಗೆ. ಸೊ ಐ ಥಾಟ್ ಓಕೆ ಫೈನ್, ಬಿಕಾಸ್ ನಾನು ಬಸ್ಸಲ್ಲಿ ಹೋಗೋ ಪ್ರೈಸಲ್ಲೇ ನನಗೆ ಫ್ಲೈಟು ಸಿಕ್ಬಿಟ್ಟು, ಫ್ಲೈಟ್, ಬಸ್, ಟ್ರೈನ್ ಅದೆಲ್ಲ ಒಂದು ಕನೆಕ್ಟಿಂಗ್ ಫ್ಲೈಟಲ್ಲಿ ಸಿಕ್ಬಿಡ್ತು. ಸೊ ಐ ಡಿಸೈಡ್ ಟು ಗೋ. ಸೊ ಡನ್ ಗೈಸ್. ಈಗ ನಿಮ್ಮೆಲ್ಲರಿಗೆ ರೆಡಿ ಆದಮೇಲೆ ಸಾಯಂಕಾಲ ಸಿಗ್ತೀನಿ. ಈಗ ಮಧ್ಯಾಹ್ನ 3:30. ನಮ್ಮ ಫ್ಲೈಟ್ ಇರೋದು ರಾತ್ರಿ 9:20. ಫ್ರಮ್ ಹಿಯರ್ ವಿ ಆರ್ ಗೋಯಿಂಗ್ ಟು ಎಲ್ಲಿ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಬಾಯ್. ಸದ್ಯಕ್ಕೆ ಪ್ಯಾಕಿಂಗ್ ಮುಗಿಸ್ಬಿಡ್ತೀನಿ. ಇಲ್ಲ, ಪ್ರಿಯಾ ಗುರ್ರು ಅಂತಾಳೆ ಅವಾಗಿಂದ. ಅರ್ಧ ಪ್ರಿಯಾನೇ ಹೆಲ್ಪ್ ಮಾಡಿದ್ದು ನನಗೆ, ಬಟ್ ಸ್ಟಿಲ್ ಅರ್ಧ ಅಲ್ಲ, ಫುಲ್. ಓಕೆ ಬಾಯ್ ಗೈಸ್, ಆಮೇಲೆ ಸಿಗೋ. ಓಕೆ ಗಾಯ್ಸ್, ಆಲ್ ಸೆಟ್. ಟೈಮ್ ಈಗ 7 ಗಂಟೆ. ಕ್ಯಾಬ್ ಬುಕ್ ಮಾಡಾಗಿದೆ, ಕ್ಯಾಬ್ ಬರ್ತಾ ಇದೆ. ವಿಶೇಷ್ ಕೂಡ ಬಂದಿದ್ದಾನೆ. ಈಗ ಹೋಗ್ತೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಶಿಫ್ಟ್ ಆಗಿರುತ್ತೆ, ಬ್ಯಾಗಿಗೆಲ್ಲ ಶಿಫ್ಟ್ ಆಗಿಬಿಡ್ತು, ಬರ್ತಾ ಇರಲಿಲ್ಲ. ಸೊ ಆ ಚಿಕ್ಕ ಸೂಟ್ ಕೇಸಲ್ಲಿ ತೊಗೊಂಡೋಗ್ತಾಯಿದ್ದೀನಿ. ಪ್ಲಸ್ ಒಂದು ಚಿಕ್ಕದು ಬ್ಯಾಗ್ ಇದೆ, ಬಿಕಾಸ್ 7 hours ಲೇ ಓವರ್ ಇದೆ. ಬಾಯ್ ಸುವಾಂಚ್, ಬಾಯ್ ಮಗನೆ. ಕಿಶಿಗುಡ್ ಪಾಪ, ಕಿಶಿಗುಡ್ ಮಗನೆ. ಥ್ಯಾಂಕ್ ಯು. ಓಕೆ, ಐ ಸಿ ಯು ಸೂನ್. Hi, bag. ಓಕೆ, ಸೇ ಬಾಯ್. Bye. Bye, Papa. Bye. I love you. Love you. Har Har Mahadev. Say. Hello, mother. Very good. Done, guys. You ಕೂಡ ಬಂದಿದ್ದಾರೆ. Hi, Vishesh. Hi. All set to go? Yes. Excited? Yes. Yes. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ. ಬನ್ನಿ, ಇನ್ನು 2 ದಿವಸ ಇವನ ಜೊತೆನೇ ಇರ್ತೀನಿ. ಎಲ್ಲ ವ್ಲಾಗ್ ಜೊತೆಗೆ ಮಾಡೋಣ. ಆ್ಯಂಡ್ ಹಿ ವಿಲ್ ಆಲ್ಸೋ ಹೆಲ್ಪ್ ಮೀ ಇನ್ ವ್ಲಾಗಿಂಗ್ ದಿಸ್ ಟೈಮ್. ಸೊ ಐ ಹ್ಯಾವ್ ಸಮ್ಮನ್ ಟು ಹೆಲ್ಪ್ ಮೀ ಆಲ್ಸೋ, ಅನ್ಲೆಸ್ ಪ್ರಿಯಾ ವೇಸ್ಟ್. ಇಲ್ಲ ಪಾಪ, ಪ್ರಿಯಾ ಈಸ್ ದ ಮೇನ್ ರೀಸನ್ ಫಾರ್ ಮೀ ಟು ಗೋ ಟು ದಿಸ್ ಟ್ರಿಪ್. ಐ ಕಾಂಟ್ ಥ್ಯಾಂಕ್ ಹರ್ ಎನಫ್. ಇದಕ್ಕೆ ಆಮೇಲೆ ಇರ್ತೀನಿ. ಕ್ಯಾಬ್ ಬರ್ತಿದೆ ಈಗ. ಡನ್ ಗೈಸ್, ಲೆಟ್ಸ್ ಏರ್ಪೋರ್ಟಲ್ಲಿ ಮೀಟ್ ಆಗಿ. ಬಾಯ್. ಓಕೆ ಗೈಸ್, ರೀಚ್ಡ್ ಏರ್ಪೋರ್ಟ್. ರೀಚ್ ಆದ್ವಿ. ಬನ್ನಿ ಗೈಸ್, ಲೆಟ್ಸ್ ಗೋ. ಟೈಮ್ ಈಗ ಆಗ್ತಿದೆ 7:45. ಸ್ವಲ್ಪ ಬೇಗ ಬಂದುಬಿಟ್ವಿ, ಸಂಡೇ ಇವತ್ತು. ಸೊ ಡಿಜಿ ಹತ್ರದಿಂದ ನಾವು ಇದು ಮಾಡ್ಕೊಂಡಿದ್ದೀವಿ. ಎಲ್ಲಿ ಬಂದ್ವಿ ನಾವು? ನಮ್ಮ ಮಗ ಹಿಂದೆನೇ ಬಿಟ್ಬಿಟ್ಟ ಅನಿಸುತ್ತೆ. ಅಲ್ಲಿ ವಿಶೇಷ್ ಬರ್ತದಾನೆ. ಬಲ ವಿಶೇಷ್, ಬಲ ಬೇಗ. ಟರ್ಮಿನಲ್ 1 ಹೋಗ್ತಿರೋದು.
ನನಗೆ T2 ತುಂಬ ಚೆನ್ನಾಗಿದೆ, ಬಟ್ T1 ಇಸ್ ವೆರಿ ಈಸಿ ಟು ಎಂಟರ್ ಆ್ಯಂಡ್ ಗೋ. ಯಾಕಪ್ಪ ನಮಗೆ ಎಂಟ್ರೆನ್ಸೇ ಕಾಣಿಸ್ತಿಲ್ಲ ಇಲ್ಲಿ, ಗೊತ್ತಾಗ್ತಿಲ್ಲ ಇಲ್ಲಿ ಮುಂದೆ ಜಾಗನೇ ಗೊತ್ತಾ? ಕ್ರಾಸಿಂಗ್ಗೆ ನಂದು ಅವಲು ಕೊಡ್ವಲ್ಲ. ಅದು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಡಿಜಿ ಹತ್ರ ಇಲ್ಲೇ ಇದೆ ಎಂಟ್ರಿ. ಸೊ ಡಿಜಿ ಹತ್ರ ಮಾಡಿಬಿಟ್ವಿ. ಇಟ್ಸ್ ವೆರಿ ಈಸಿ ಟು ಆಕ್ಸೆಸ್ ಆ್ಯಂಡ್ ಗೆಟ್ ಇನ್ ಸೈಡ್. ನನಗೆ ಒಳಗಡೆ ಚೆಕ್ ಇನ್ ಆದಮೇಲೆ ಸಿಕ್ಕಿದೆ. ನಾನು ಚೆಕ್ ಇನ್ ಆಯಿತು, ಈಗ ಬಂದ್ವಿ. ಇದು ಫ್ಲೈಟ್ ಡಿಲೇ ಆಗಿದೆ. 9:15 ಫ್ಲೈಟು, 9:50 ಹೋಗಿದೆ. ಈಗ ಹಾಫ್ ಆನ್ ಅವರ್ ಡಿಲೇ ಇಲ್ಲಿ. ಸೊ ನಾವು ಈಗ ಹೋಗ್ತಿರೋದು ಇಲ್ಲಿಂದ ಜೈಪುರ್ಗೆ ಹೋಗ್ತಾ ಇದ್ದೀವಿ. ವಿಶೇಷ ಪಕ್ಕದಲ್ಲಿದ್ದಾನೆ. ಎಕ್ಸೈಟೆಡ್? ವೆರಿ ಎಕ್ಸೈಟೆಡ್. ನಂದು ಇವನ್ ಪ್ರಯಾಗರಾಜ್ ಬರೋ ಸ್ಟೋರಿನೇ ಬೇರೆ. ಆದರೆ ನಾನು ಪ್ಲ್ಯಾನ್ ಮಾಡ್ತಿದ್ದೆ. ಐ ವಾಸ್ ಆಲ್ಮೋಸ್ಟ್ ರೆಡಿ, ಅಂದರೆ ಒಬ್ಬನೇ ಹೋಗ್ತೀನಿ, ಬಿಕಾಸ್ ಫ್ರೆಂಡ್ಸ್ ಎಲ್ಲ ಅವ್ರವ್ರ ಪಾಡಿಗೆ ಹೋಗ್ತಾಯಿದ್ರು. ಐ ಡಿಂಟ್ ವಾಂಟ್ ಟು ಬರ್ಡನ್ ಎನಿ ಒನ್ ಬೈ ಟೆಲ್ಲಿಂಗ್ ದೆಮ್ ಮೈ ಪ್ಲ್ಯಾನ್ಸ್, ಈ ಥರ ಹೋಗೋಣ ಅಂತ. ಐ ವಾಸ್ ರೆಡಿ. ನಾನು ಹೇಗಾದರೂ ಹೋಗೋದಕ್ಕೆ ರೆಡಿ ಇದ್ದೆ. ಇಲ್ಲಿಂದ ನಾಗ್ಪುರ್ ಹೋಗೋ ಪ್ಲ್ಯಾನ್ ಇತ್ತು, ಅಲ್ಲಿಂದ ಬಸ್ ಹಿಡಿಯೋ ಪ್ಲ್ಯಾನ್ ಇತ್ತು. ಸೊ ಏನೇನು ಆಯ್ತು ಬಿಡಿ. ಸೊ ಇವರು ಫೋನ್ ಮಾಡಿದಾಗ, ಇವ್ರ ಅಮ್ಮಗೆ ಫೋನ್ ಮಾಡಿದಾಗ, ಇವ್ರ ಅಪ್ಪ ಹತ್ರ ಕೇಳ್ತಾ ಇದ್ದೆ ನಾನು, ಶ್ರೀನಿಭಾವ್ ಹತ್ರ ಕೇಳ್ತಾ ಇದ್ದೆ, ಯಾರಾದ್ರು ನಿಮ್ಮ ಫ್ಯಾಮಿಲಿಯವ್ರು ಯಾರೋ ಹೋಗ್ತಾರಂತ. ಸೊ ಇವ್ನು ಹಿಂದೆಯಿಂದ ಕೇಳಿಸ್ಕೊತಾ ಇದ್ದ, ಎಲ್ಲಿ ಹೋಗ್ತಾರೆ ಅಂತ ಕೇಳ್ದ. ಸೊ ವಿಶೇಷ ಬರ್ತಾರೆ, ಇಂಟ್ರೆಸ್ಟ್ ಇದೆ ಅಂತ ಹೇಳ್ದ. ಲೈಕ್ ದ್ಯಾಟ್ ಓನ್ಲಿ ಇಟ್ ಹ್ಯಾಪನ್ ಆ್ಯಂಡ್ ಹೀ ಕೇಮ್ ಅಲಾಂಗ್, ಹೀ ಟ್ಯಾಗ್ಡ್ ಅಲಾಂಗ್. ಅವ್ನಿಗೆ ನೋಡಿ ಅದು ಹೇಳ್ತಾರಲ್ಲ, ನಮ್ಮಿಬ್ಬರು ಜೊತೆಗೆ ಹೋಗೋದಿತ್ತು ಈ ಜಾಗಕ್ಕೆ, ಅದಕ್ಕೆ. ಸೊ ಟುಡೇ ವಿ ಆರ್ ಆಫ್. ಸೊ ಇಲ್ಲಿಂದ ಜೈಪುರ್ಗೆ ಹೋಗ್ತಾ ಇದ್ದೀವಿ. ಜೈಪುರಲ್ಲಿ ಏರ್ಪೋರ್ಟಲ್ಲಿ ಇಟ್ ಈಸ್ ಅರೌಂಡ್ 6-7 hours ಲೇ ಓವರ್. ಅದಾದಮೇಲೆ 7:15 7:10 ಫ್ಲೈಟ್ ಇದೆ. ಆ್ಯಂಡ್ 8:30 ವಿಲ್ ರೀಚ್ ಪ್ರಯಾಗ್ರಾಜ್. ಸೊ 8:00 ರೀಚ್ ಆಗ್ತೀವಿ. ಇಟ್ಸ್ 12 hour ಓವರಾಲ್. ಮನೆಯಿಂದ 7 ಗಂಟೆ ಹೊರಟಿದ್ದೀವಿ, 12-14 ಗಂಟೆ ಆಚೆನೇ ಇರ್ತೀವಿ. ಬಟ್ ಸ್ಟಿಲ್ ಇಟ್ಸ್ ಓಕೆ. 8:30 ಪ್ರಯಾಗ್ರಾಜ್ ರೀಚ್ ಆದರೆ ಸಾಕು. ಆಮೇಲೆ ಮಿಕ್ಕಿದ್ದು ನೋಡೋಣ ಏನಾಗುತ್ತೆ. ಟೂ ಎಕ್ಸೈಟೆಡ್, ಟೂ ಗ್ರೇಟ್ಫುಲ್. ನಾನು ಹೇಳೋದಕ್ಕಾಗಲ್ಲ ಎಷ್ಟು ಖುಷಿಯಾಗಿದ್ದೀನಿ ಅದನ್ನು ನಾನು. ಸೊ ಎಲ್ಲ ವೆಯ್ಟ್ ಮಾಡ್ತಾರೆ. ಯಾರು ಜೈಪುರ್ಗೆ ಹೋಗ್ತಾನೆ ಎಲ್ಲ ಮೋಸ್ಟ್ ನನ್ನ ಪ್ರಕಾರ ಜೈಪುರಿಂದ ಪ್ರಯಾಗರಾಜು, ಎಲ್ಲ ಕಾನ್ಪುರ್, ನಾಗ್ಪುರ್ ಎಲ್ಲ ಹತ್ತವ್ರು ನಮ್ಮ ಬೆಂಗಳೂರವರು ಎಲ್ಲ ಪ್ರಯಾಗರಾಜ್ಗೆ ಅಲ್ವಾ? ಅಲ್ಲೇನಾ? ಹಾಂ, ಏನೋ ಹೇಳ್ತೀಯಾ? ನಥಿಂಗ್. ಇಟ್ ವಾಸ್ ಲೈಕ್ ಕನ್ನಡ ಮಾತಾಡ್ತೀಯ? ತುಂಬ ಕಾನ್ಸಿಡೆಂಟಲ್ ಥರ ಇತ್ತು. ಕಾಲ್ ಮಾಡಿಬಿಟ್ಟು ಕೇಳೋದು, ಮತ್ತು ನಂದು ಸಡನ್ ಪ್ಲ್ಯಾನ್. ನಂಗೆ ಗೊತ್ತೂ ಇರಲಿಲ್ಲ ನನ್ನ ಚಾನ್ಸ್ ಸಿಗುತ್ತಾ ಅಂತ. ಬಟ್ ಐ ಆಮ್ ರಿಯಲಿ ಹ್ಯಾಪಿ ದ್ಯಾಟ್ ದಿಸ್ ಇಸ್ ಹ್ಯಾಪ್ನಿಂಗ್. ಎಲ್ಲ ಪ್ರಿಯ ಹೇಳ್ತಾ ಇತ್ತು, ಬರೆದಿರಬೇಕು ಹೋಗೋದಕ್ಕೆ. ಸೊ ಖುಷಿ ಇದೆ, ಅದಕ್ಕಿಂತ ತುಂಬ ಕೃತಜ್ಞತೆ, ತುಂಬ ಗ್ರೇಟ್ಫುಲ್ ಐ ಆಮ್ ಟು ಗಾಡ್. ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಸೊ ತುಂಬ ಹಂಬಲ್ನೆಸ್ ಆ್ಯಂಡ್ ಪೊಲೈಟ್ನೆಸ್ಸಿಂದ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಡನ್ ಗೈಸ್, ಬೇಗ ಸಿಗುವ. ಅಂದರೆ ಏನೇನು ಮಾಡ್ತೀವಿ ಎಲ್ಲ ಶೇರ್ ಮಾಡ್ತೀವಿ. ಆಮೇಲೆ ಸಿಗುವ. ಈಗ ಬಾಯ್ ಬಾಯ್ ಬಾಯ್. ಓಕೆ ಗೈಸ್, ಬೋರ್ಡಿಂಗ್ ಆಯಿತು. ಫ್ಲೈಟ್ ಇಸ್ ಬಿನ್ ಡಿಲೇಡ್ ಬೈ ಹಾಫ್ ಆನ್ ಅವರ್. ಚಳಿ ಆಗ್ತಿತ್ತು. ಸೊ ಐ ಜಸ್ಟ್ ಫುಲ್ ಓವರ್. ಸೊ ಜಸ್ಟ್ ಸೆಟ್ಲಿಂಗ್ ಡೌನ್. ಜೈಪುರಲ್ಲಿ ನಮಗೆ ಏರ್ಪೋರ್ಟ್ ಹೇಗಿದೆ ಅಂತ ಗೊತ್ತಿಲ್ಲ. ಸೊ ವಿ ಮೈಟ್ ಸ್ಟೆಪ್ ಔಟ್, ಟೇಕ್ ಅ ರೂಮ್ ದೇರ್ ಫಾರ್ ಫ್ಯೂ ಅವರ್ಸ್. ಅಲ್ಲಿ ಮಲ್ಕೊಂಡು ಆಮೇಲೆ ವಾಪಸ್ ಬಂದು ಆಮೇಲೆ ಪ್ರಯಾಗರಾಜ್ಗೂ ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ಜೈಪುರ್ ಏರ್ಪೋರ್ಟಲ್ಲೂ ಇರೋ ಚಾನ್ಸಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಈಗ ಒಂದು 2.5 hours ಫ್ಲೈಟ್ ಮಲ್ಕೊಡ್ತೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ. ಸೊ ಈ ನನ್ನ ಮಗ ಫುಲ್ಲು ಪ್ರಿಪೇರ್ಡ್ ಆಗಿದ್ದಾನೆ. ಯಾವುದೋ ಸೀರೀಸ್ ನೋಡ್ತಾನೆ ಅನಿಸುತ್ತೆ, ಏನು ಮಾಡ್ತಾನೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಜೊತೆಗೆ ಟ್ರಾವೆಲ್ ಮಾಡ್ತಿರೋದು. ಡನ್ ಗೈಸ್, ಸಿ ಯು ಲೇಟರ್, ಬಾಯ್. ಓಕೆ ಗೈಸ್, ನಾವು ಜೈಪುರ್ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ದಿಸ್ ಇಸ್ ಜೈಪುರ್ ಏರ್ಪೋರ್ಟ್. ಇದು ಸ್ಮಾಲ್ ಏರ್ಪೋರ್ಟ್. ನಮ್ಮ ಬ್ಯಾಗೇಜ್ ಅಲ್ಲಿ ಬರಲ್ಲ ಆ್ಯಕ್ಚುಲಿ. ನಮಗೆ ಡೈರೆಕ್ಟಾಗಿ ಪ್ರಯಾಗರಾಜ್ಗೆ ಸಿಗುತ್ತೆ. ಪ್ರಯಾಗರಾಜಲ್ಲೇ ನಾವು ನಮ್ಮ ಲಗೇಜ್ ತೊಗೋಬೋದು. ಸೊ ನಾವು ಇದರಿಂದ ಈಗ ಆಚೆ ಹೋಗಿ ಒಳಗಡೆ ಬರಬೇಕಾಗುತ್ತೆ. ಅಗೇನ್ ವಿ ಹ್ಯಾವ್ ಟು ಸೆಕ್ಯೂರಿಟಿ ಚೆಕ್ ಮುಗಿಸಿ ದೆನ್ ವಿ ಹ್ಯಾವ್ ಟು ಗೋ ಟು ದ ಲೌಂಜ್ ಏರಿಯಾ. ನಾನೇನು ಬೇರೆ ಆಪ್ಷನ್ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಬನ್ನಿ ಗೈಸ್, ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಸದ್ಯದಲ್ಲೇ ಹೇಳ್ತೀನಿ. ಏನೋ ಬ್ಯಾಕಪ್ ಪ್ಲ್ಯಾನ್ ಇದೆ ನಂದು, ಪ್ಲ್ಯಾನ್ ಬಿ. ಬಿಕಾಸ್ ವಿ ಹ್ಯಾವ್ ಅ ಫ್ಲೈಟ್ ಎಟ್ 7 o'clock in the morning. ಸೊ 7 hours ಇದೆ ನಮ್ಮ ಹತ್ರ. ಸೊ ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡು. ವೆಲ್ಕಮ್ ಟು ಜೈಪುರ್. ವೆಲ್ಕಮ್ ಟು ಜೈಪುರ್. ಯಶ್ ಕೃಷ್ಣ. ಬನ್ನಿ ಗೈಸ್, ಲೆಟ್ಸ್ ಗೋ. ಹಾಂ ಟೆಲ್. And whoever is watching this vlog and joining us in Jaipur. ಓ ಹಂಗ. ಓ ಸಿಕ್ಕಾಪಟ್ಟೆ ಚಳಿದೆ ಗುರು, ಸಕ್ಕ ಚಳಿದೆ. ಅಣ್ಣ ಕೊಡೋಣ ಬ್ಯಾಗು, ಥ್ಯಾಂಕ್ ಯು. ಚಳಿ ಇದೆ, ಊಬರ್ ಸಿಗ್ಬೋದು. ಓಕೆ ಗೈಸ್, ನಾವು ರೀಚ್ ಆದ್ವಿ.
ರೀಚ್ ಎಲ್ಲಿಗಾದ್ವಿ ಅಂದರೆ ವಿ ಕೇಮ್ ಟು ಹೋಟೆಲ್. ಯಾಕಂದರೆ ಅಲ್ಲಿ 2 o'clock ಮುಂಚೆ ನಮಗೆ ಎಂಟ್ರಿ ಇರಲಿಲ್ಲ. ಸೊ ಹಿಂಗೆ ಮಾತಾಡ್ತಾ ಆನ್ಲೈನ್ ಸರ್ಚ್ ಮಾಡ್ತಿದ್ವಿ. ಒರಾಯನ್ ಎಕ್ಸ್ಪ್ರೆಸ್ ಹೋಟೆಲ್, ಒರಾಯನ್ ಎಕ್ಸ್ಪ್ರೆಸ್ ಹೋಟೆಲ್ಗೆ ಬಂದ್ವಿ. ಸೊ ಕ್ವಿಕ್ಕಾಗಿ ಒಂದು 4.5 hours ಕ್ವಿಕ್ಕಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆಮೇಲೆ ಹೋಗ್ತೀವಿ. ನಿಮಗೆ ರೂಮ್ ತೋರಿಸ್ತೀವಿ. ನಮ್ಮ ರೂಮ್ ನಂಬರ್ 406 ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಾಹೇಬ್ರು ಇದ್ದಾರೆ. ಬೇಗ ಅನ್ಪ್ಯಾಕ್ ಮಾಡ್ಕೊಂಡು ಅನ್ಪ್ಯಾಕ್ ಮಾಡೋಕೆ ಏನಿಲ್ಲ, ಇದರಲ್ಲೇ ಮಲ್ಕೋತೀವಿ. ಬೆಳಗ್ಗೆ 5:30 ಎದ್ಬಿಟ್ಟು ಹೋಗ್ಬೇಕು ನಾವು. ಪ್ರಿಯಾ ಅವಳಿಗೇನೋ ಏನಿದು ತೇಪ್ಲ ಕೊಟ್ಟಿದ್ದಾರೆ ತಿನ್ನೋದಕ್ಕೆ. ಸಾರಿ ಬಾಸ್, ಚಿಕ್ಕ ವಾಶ್ರೂಮ್ ಇದೆ. ಸೆಪ್ರೇಟ್ ಸ್ನಾನ ಮಾಡೋಕ್ಕೆ ದೊಡ್ಡ ಮಿರರ್ ಇದೆ. ಇಲ್ಲಿ ಕಬೋರ್ಡ್ ಕೂಡ ಇದೆ. ನಾವು ಏನು ನಮ್ಮ ಚೆಕ್-ಇನ್ ಬ್ಯಾಗೇಜ್ ಹೋಗಿದೆ ಅಲ್ಲೇ, ಕ್ಯಾಬಿನ್ ಬ್ಯಾಗೇಜ್ ಅದೇ ತಂದಿದ್ದೀವಿ. ಸೊ ನನ್ನ ಗೈಸ್, ನಿಮ್ಮೆಲ್ಲರಿಗೆ ಬೆಳಗ್ಗೆ 5:30 ಸಿಗುವ 5:30 ಇಲ್ಲಿಂದ 5:45 6 ಗಂಟೆಗೆ ಇಲ್ಲಿಂದ ಹೊರಡ್ತೀವಿ. ಜೈಪುರ್ ಏರ್ಪೋರ್ಟಲ್ಲಿ ಸಿಗ್ತೀವಿ. ಓಕೆ ಬಾಯ್ ಗೈಸ್, ಗುಡ್ ನೈಟ್ ವಿಶೇಷ್. ಗುಡ್ ನೈಟ್. ಸರಿ, ಲೆಟ್ಸ್ ಗೋ ಟು ಸ್ಲೀಪ್.